ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ಒಂದು ಮುಸ್ಲಿಂ ಜನಾಂಗದವರಿಗೆ ಬಹಳ ಒಂದು ಏನೋ ಅಂದ್ರೆ ಯಾರೋ ಇವರು ಪರದೇಶದಿಂದ ಬಂದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಒಂದು ನೋಡೋದು ಅವ್ರನ್ನ. ಯಾಕ್ರೆ ಅವ್ರೇನ್ ಈ ಭಾರತದಲ್ಲಿ ಹುಟ್ಟಿರುವಂತ ಜನಗಳಲ್ವೇ? ಅವ್ರು ಮತ ಹಾಕುವಂತ ಹಕ್ಕು ಪಡೆದಿದ್ದು ಜನಪ್ರತಿನಿಧಿಗಳಿಗೆ ಓಟ್ಗಳು ಹಾಕಿ ಅವ್ರನ್ನೆಲ್ಲ ಆಯ್ಕೆ ಮಾಡಿಲ್ವೇ? ಸರ್ಕಾರ ಬಂದ್ ನಿಲ್ಲೋದಕ್ಕೆ ಅವ್ರೆಲ್ಲ ಸಹಕಾರಿಯಾಗಿ ನಿಂತಿಲ್ವೇ? ಯಾಕೆ ಅವ್ರನ್ನ ಅಷ್ಟೊಂದು ತುಚ್ಛವಾಗಿ ಕಾಣಬೇಕು? ಅವ್ರನ್ನ ಸದಾ ಸಂಶಯದ ನೋಟದಲ್ಲೇ ನೋಡ್ಬೇಕು ಸದಾ ಕಾಲ? ನಿಮ್ಗೆ ನಾನು ಉದಾಹರಣೆ ಕೊಡ್ತೀನಿ. ಶಿವಮೊಗ್ಗ ನೀವು ನೋಡಿದ್ರ? ಶಿವಮೊಗ್ಗದಲ್ಲಿ ಆ ಒಂದು ಕಾಲೇಜಿನಲ್ಲಿ ಪಾಪ ಅಮಾಯಕ ವಿದ್ಯಾರ್ಥಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಕೆಲ ಸಂಘಟನೆಗಳವರು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಪಾಪ ಅದು ಅಮಾಯಕ ಹೆಣ್ಮಕ್ಳ ಬುರ್ಕಾ ವಿಚಾರವಾಗಿ ಎತ್ಕಟ್ಟಿದ್ರು, ಜಗಳಗಳು ಮಾಡಿಸಿದ್ರು. ಏನ್ ಬೇಕು ಇದೆಲ್ಲ? ಏನ್ ಇದರಿಂದ ಲಾಭ ಅಂತ ಹೇಳ್ಬಿಟ್ಟು ಜನರಿಗೆ ಕಲಹ ಮಾಡಿಸೋದು, ಜನರದಲ್ಲೇ ಗಲಾಟೆಗಳು ಹುಟ್ಟಿಸೋದು, ಅವರ ಒಂದು ದುರ್ಲಾಭ ಪಡ್ಲಿಕ್ಕೋಸ್ಕರ, ಅವರ ಒಂದು ದುಶ್ಚಟಗಳು ತೀರ್ಸ್ಕೊಳ್ಳೋಕೋಸ್ಕರ ಈ ರೀತಿ ಮಾಡೋದು ಎಷ್ಟು ಬೇಸರ ತರುತ್ತೆ. ಆಮೇಲೆ ನಮ್ಮ ಈ ಮಡಿಕೇರಿ ಕಡೆ ನೀವು ನೋಡಬಹುದು, ಕೊಡಗು ಕಡೆ ನೋಡಬಹುದು, ಮಂಗಳೂರಲ್ಲಿ ನೋಡಬಹುದು, ಕುಂದಾಪುರ, ಉಡುಪಿ, ಭಟ್ಕಳ, ಸಾಕಷ್ಟು ಪ್ರದೇಶಗಳಲ್ಲಿ ಕೆಲವು ಸಂಘಟನೆಗಳು ತಮ್ಮ ಪಾರುಪತ್ಯನ ಮೆರಿತಾ ಇದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಈ ರಾಜ್ಯದಲ್ಲಿ ಸರ್ಕಾರ ನಿಜವಾಗೂ ಜೀವಂತವಾಗಿದೆಯಾ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ನಿಜವಾಗೂ ಜೀವಂತವಾಗಿದೆಯೇನ್ರಿ ಸರ್ಕಾರ? ಆ ಪೊಲೀಸ್ ಇಲಾಖೆ ಏನ್ ಕೈ ಕಟ್ಕೊಂಡು ಕೂತ್ಕೊಂಡಿದ್ಯಾ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಏನ್ ಇವ್ರುಗಳೇ ಎತ್ಬಿಟ್ಟು ಕಟ್ಬಿಟ್ಟು ಏನಾದ್ರು ಬಿಡ್ತಾವ್ರ? ಇಲ್ಲ, ಇದು ಯಾರು ಇದು ಕುಮ್ಮಕ್ ಕೊಡ್ತಾರವ್ರು ಯಾರು? ಯಾಕೆ ಈ ರೀತಿ ನಡೀತಾ ಇದೆ ಅಲ್ವೇ? ಬಹಳ ಬೇಸರ ತರುತ್ತೆ. ಒಂದು ನಿರ್ದಿಷ್ಟ ಜನಾಂಗನ ಗುರಿಯಾಗಿ ಇಟ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರ ಮೇಲೆ ದೌರ್ಜನ್ಯ ಎಸಗೋದು, ಅವ್ರ ಮೇಲೆ ವಿನಾಕಾರಣ ಹಲ್ಲೆ ಮಾಡ್ಲಿಕ್ಕೆ ಹೋಗೋದು, ಸಣ್ಣ ಸಣ್ಣ ಕಾರಣಗಳನ್ನ ಹುಡುಕಿ ಅವ್ರ ಮೇಲೆ ಸಂಶಯಾಸ್ಪದ ಕೇಸ್ಗಳನ್ನ ದಾಖಲಿಸಿ ಅವ್ರನ್ನ ಕಾನೂನು ಏನ್ ಮಾಡುತ್ತೆ, ಕೆಲವೊಮ್ಮೆ ಅವ್ರ ಜೊತೆ ಹುಡುಗಾಟ ಆಡುತ್ತೆ, ಅವ್ರ ಜೀವನದಲ್ಲಿ ಹುಡುಗಾಟ ಆಡುತ್ತೆ. ಸುಮ್ನೆ ಅವನ ಟೆರರಿಸ್ಟ್ ಅಂತ ಹೇಳ್ಬಿಡೋದು, ತಗೊಂಡೋಗ್ಬಿಟ್ಟು ಜೈಲ್ಗಳಿಗೆ ಹಾಕ್ಬಿಡೋದು. ಅದು ಒಂದು 10 ವರ್ಷ 12 ವರ್ಷ ನಡೆದ ಮೇಲೆ ಪಾಪ ಅವ್ರನ್ನ ನಿರಪರಾಧಿಗಳು, ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಸಿಗ್ಲಿಲ್ಲ, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸನ್ನು ಖುಲಾಸೆಗೊಳಿಸಲಾಗಿದೆ ಅಂತ ಹೇಳ್ಬಿಟ್ಟು ಆವತ್ತಿನ ದಿನ ಬಿಡ್ತಾರೆ. ಅಲ್ರಿ 12 ವರ್ಷ ಹುಡುಗಾಟ ಆಗುತ್ತೇನ್ರಿ? 12 ವರ್ಷ, 15 ವರ್ಷ, 30 ವರ್ಷ ಜೈಲಲ್ಲಿ ಕೊಳ್ತು ಬರ್ತಾರ ಅವ್ರು. ಪಾಪ ಅವ್ರ ಜೀವನಕ್ಕೆ ವಾಪಸ್ ಕೊಡೋರು ಯಾರ್ರಿ? ಅವರಿಂದ ಅವ್ರ ಕುಟುಂಬ